ಮೇಲೆ ನಂಬಿಕೆ ಅಂತ ಹೇಳಿ ಅದು ಇದ್ದಾಗ ಮಾತ್ರ ನಮ್ಗೆ ಯಶಸ್ಸು ಫಲ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರಿಂದ ಕೊನೆಗೂ ನಮ್ಗೆ ಒಂದು ನಂಬಿಕೆ ಮುಖ್ಯವಾಗ್ತದೆ. ಅದು ದೇವರ ಬಗ್ಗೆ ನಂಬಿಕೆ ಎತ್ತಿಕೊಳ್ಳಿ, ನಮ್ಮ ಬಗ್ಗೆ ಇರುವಂತಹ ನಂಬಿಕೆ ಎತ್ತಿಕೊಳ್ಳಿ, ಅಥವಾ ನಾವು ಒಳ್ಳೆಯ ವಿಚಾರಗಳ ಬಗ್ಗೆ ಇರುವಂತಹ ನಂಬಿಕೆಯನ್ನು ನಾವು ತೆಗೆದುಕೊಂಡಾಗ ಈ ನಂಬಿಕೆಯ ಮೇಲೆ ಶ್ರದ್ಧೆ ಭಕ್ತಿ ಯಾವಾಗ ಹೆಚ್ಚೆಚ್ಚಾಗ್ತದೋ ಅದರಿಂದ ನಮ್ಗೆ ಮತ್ತು ನಮ್ಮ ದೇಶಕ್ಕೆ ಒಳ್ಳೆಯದಾಗ್ತದೆ, ಇಡೀ ಸಮಾಜಕ್ಕೆ ಒಳಿತಾಗ್ತದೆ. ಈ ನಂಬಿಕೆಯನ್ನು ನಾವು ಕಳಚಿಕೊಂಡಾಗ ಮತ್ತೆ ಯಾವುದೂ ಉಳಿಯುವುದಿಲ್ಲ. ಆದ್ರಿಂದ ಈ ನಂಬಿಕೆಯನ್ನು ಸದಾ ಇಟ್ಕೊಳ್ಬೇಕಾಗ್ತದೆ. ಭಾರತೀಯವಾದಂತಹ ವಿಚಾರಗಳನ್ನು ನಾವು ಯೋಚನೆ ಮಾಡಿದಾಗ ನಾವೆಲ್ಲಷ್ಟು ಸೇರಿದ್ದೇವೆ. ಯಾಕೆ ಅಂತ ಹೇಳಿದ್ರೆ ಇದು ನಮ್ಮ ಸಂಸ್ಕೃತಿ ಅಂತ ನಾವು ಹೇಳ್ತೇವೆ. ಇಲ್ಲಿ ಸೇರುವಂತಹದ್ದು ಈ ಒಂದು ದೇವಸ್ಥಾನದಲ್ಲಿರ್ಬೋದು, ಭಜನಾ ಮಂದಿರ, ಇದು ನಮ್ಮ ಸಂಸ್ಕೃತಿಯ ಒಂದು ಭಾಗ. ಈ ಸಂಸ್ಕೃತಿ ಏನು ನಮ್ಗೆ ಆದಂತ ಒಂದು ಭಾಷೆ, ಒಂದು ಪರಂಪರೆ, ಒಂದು ಜನಜೀವನ ಪದ್ಧತಿ, ಒಂದು ಕ್ರಮಗಳು ನಮ್ಗೆ ಇವೆ. ಆದ್ರಿಂದ ಇಲ್ಲಿ ಏನು ಮಹೇಂದ್ರನಾಥ್ ಸಾಲೆತ್ತೂರ್ ಅವರಿದ್ದಾರೆ, ತುಳು ಭಾಷೆ, ಈ ತುಳು ಭಾಷೆ ಇರುವುದರಿಂದ ನಮ್ಮನ್ನು ಎಲ್ಲರೂ ಹೇಳ್ತಾರೆ, ಓ ನೀವು ತುಳುವರು ಬಹಳ ಬುದ್ಧಿವಂತರು. ಇವತ್ತು ದಕ್ಷಿಣ ಕನ್ನಡದ ಬಗ್ಗೆ ನಮ್ಮ ದೇಶಾದ್ಯಂತ ವಿದೇಶದಲ್ಲಿ ಕೂಡ ವಿಶೇಷ ಗೌರವ ಇದೆ. ಯಾಕೆ ಅಂತ ಹೇಳಿದ್ರೆ ನಾವು ಇಲ್ಲಿರುವಂತ 100ಕ್ಕೆ 95 ಮಂದಿ ತುಳುವರು, ತುಳು ಮಾತನಾಡುವಂತಹ ಜನ. ಮತ್ತು ಯಾರೆಲ್ಲ ಈ ತುಳುನಾಡಿನ ಜನ ಇದ್ದಾರೆ, ಬೇರೆ ಬೇರೆ ಭಾಷೆಗಳನ್ನು ಮಾತನಾಡುವಂಥವ್ರು ಯಾರಿದ್ದಾರೆ ಇಲ್ಲಿ ತುಳುವರು. ಹಾಗೆ ಅಂತೇಳಿ ಕನ್ನಡವನ್ನು ನಾವು ದೂರ ಮಾಡಲಿಲ್ಲ ಅಥವಾ ಇತರ ಭಾಷೆಗಳನ್ನು ದೂರ ಮಾಡಲಿಲ್ಲ. ಕನ್ನಡ ನಮ್ಮ ಭಾಷೆ. ನಮ್ಮ ತುಳುನಲ್ಲಿ ಹೇಳಿದಾದ್ರೆ ಕಯ್ಯಾರ ಕಿಂಜಣ್ಣರವರು ಹೇಳಿದ್ರೆ ಎನ್ನ ಅಪ್ಪೆ ಭಾಷೆ ತುಳು, ಬಕ ಎನ್ನ ನೆಲಪ್ಪೆ ಭಾಷೆ ಅವು ಕನ್ನಡ. ಕನ್ನಡ ತುಳು ನಮ್ಗೆ ಎಂದು ಭೇದವನ್ನು ಉಂಟು ಮಾಡಲಿಲ್ಲ. ಆದ್ರಿಂದ ನಾವು ತುಳುನಾಡಿನ ಸಂಸ್ಕೃತಿ ತಗೊಳ್ಳಿ, ನಾವು ಕರ್ನಾಟಕದ ಸಂಸ್ಕೃತಿ ತಗೊಳ್ಳಿ, ಇದು ಏನು ಒಂದಕ್ಕೊಂದು ಭಿನ್ನವಾದಲ್ಲ, ಒಟ್ಟಿಗೆ ನಾವು ಭಾರತೀಯ ಸಂಸ್ಕೃತಿ. ನಮ್ಮ ಭಾಷೆ ಇರ್ಬೋದು, ನಮ್ಮ ಜೀವನ ಪದ್ಧತಿ ಇರ್ಬೋದು, ನಮ್ಮ ಮನೆಯಲ್ಲಿ ತಗೊಳ್ಳುವಂಥ ಆಹಾರ ಕ್ರಮಗಳಿರ್ಬೋದು, ಇದೆಲ್ಲ ಬೇರೆ ಬೇರೆ ಆಗಿದ್ದು ನಮ್ಮ ಭಾವ ಒಂದೇ, ನಮ್ಮ ಭಾವನೆ ಒಂದೇ, ನಾವೆಲ್ಲ ಭಾರತೀಯರು ಎನ್ನುವಂಥ ಭಾವನೆ ನಮ್ಮಲ್ಲಿ ಜಾಗೃತವಾಗಿದೆಯಲ್ಲ, ಅದಕ್ಕೆ ಇಂತಹ ಧಾರ್ಮಿಕ ಕಾರ್ಯಗಳು ಇವತ್ತು ದೇಶಾದ್ಯಂತ ನಡೆಯುವುದರಿಂದ ಆ ಭಾವನೆ ಇವತ್ತು ಜಾಗೃತ ಆಗಿದೆ. ಆದ್ರಿಂದ ಅಂತಹ ಭಾವನೆ ಸಮಾಜದಲ್ಲಿ ನಿರಂತರವಾಗಿ ನಡೆಯಬೇಕಾದ್ರೆ ನಮ್ಮ ಭಾಷೆಯನ್ನು ಉಳಿಸಬೇಕು, ನಮ್ಮ ಸಂಸ್ಕೃತಿಯನ್ನು ಉಳಿಸಬೇಕು. ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಬೇಕು. ಅದನ್ನು ಕಳೆದ ಹಲವು ವರ್ಷಗಳಿಂದ ನಿರಂತರವಾಗಿ ಒಂದು ತಪಸ್ಸಿನ ರೀತಿಯಲ್ಲಿ, ನಾನು ಕೈ ನಾರಾಯಣ ಭಟ್ರನ್ನು ಹೇಳಿದೆವು, ಒಂದು ಸ್ವಾಮಿಯ ರೀತಿಯಲ್ಲಿ, ಒಂದು ಚಿಂತನೆಯ ರೀತಿಯಲ್ಲಿ ಅವರದನ್ನು ಮಾಡ್ತಾ ಬರ್ತಾ ಇದ್ದಾರೆ. ಇವತ್ತು 33ನೇ ವರ್ಷ ಈ ಒಂದು ಆಚರಣೆ, ಅಲ್ಲಿ ವಾರ್ಷಿಕೋತ್ಸವ ಮಾಡ್ತಾ ಇದ್ದಾರೆ. ಈ 33ನೇ ವರ್ಷದಲ್ಲಿ 33 ಜನ ಸೇರಿದ್ರೆ ಬರುವ ವರ್ಷ 33, ಅದಕ್ಕೊಂದು ಎದುರುಗಡೆ ಒಂದು 3 ಸೇರಿಸ್ಬೇಕು, ಒಂದು 333 ಆಗಬೇಕು. ಯಾಕೆಂತ ಹೇಳಿದ್ರೆ ಸಜ್ಜನ ಶಕ್ತಿ ಯಾವಾಗಲೂ ಸೇರಬೇಕು, ಸಾತ್ವಿಕ ಶಕ್ತಿ ಯಾವಾಗಲೂ ಒಟ್ಟಾಗಬೇಕು. ಸಾತ್ವಿಕ ಶಕ್ತಿ ಕಡಿಮೆಯಾದಾಗ ದುರ್ಜನ ಶಕ್ತಿ ಪ್ರಬಲವಾಗ್ತದೆ. ಇದು ನಾವು ಇತಿಹಾಸದಲ್ಲಿ ಕಾಣುತ್ತಿರುವಂತಹ ಒಂದು ಸಂಗತಿ. ಆದ್ರಿಂದ ಸಜ್ಜನರು ಸಾತ್ವಿಕರು ಒಂದೆಡೆ ಸೇರುವಂತ ಅನಿವಾರ್ಯತೆ ಇವತ್ತಿದೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ, ಸಂಘೇ ಶಕ್ತಿ ಕಲಯುಗೆ. ನಾವು ಹೆಚ್ಚೆಚ್ಚು ಜನ ಸೇರಿದಾಗ ಅಲ್ಲಿ ಸಂಘಟನೆ ಆಗ್ತದೆ, ಶಕ್ತಿ ನಿರ್ಮಾಣ ಆಗ್ತದೆ. ಆದ್ರಿಂದ ಅಂತಿಮವಾಗಿ ಯಾರಿಗೆ ಜಯ ಅಂದ್ರೆ ಈ ದೌರ್ಜನ್ಯ ಇರ್ಬೋದು, ಅಥವಾ ದೇಶ ನಡೆಯುತ್ತಿರುವಂತಹ ಬೇರೆ ಬೇರೆ ಅನಾಚಾರಗಳಿರ್ಬೋದು, ಭಯೋತ್ಪಾದನೆ ಇರ್ಬೋದು, ಅದನ್ನೆಲ್ಲ ಎದುರಿಸುವಂತಹ ಶಕ್ತಿ ಯಾವಾಗ ಬರ್ತದೆ ಅಂತೇಳಿ ಸಜ್ಜನ ಶಕ್ತಿ ಒಂದಾದಾಗ. ಅದು ಶ್ರೀರಾಮನ ಆ ಒಂದು ಚರಿತ್ರೆ ಅಂತೇಳಿ ನೋಡಿದಾಗ ಸಾತ್ವಿಕ ಆ ಶ್ರೀರಾಮ ಅಂತಹ ದುಷ್ಟ ರಾವಣ ಇರ್ಬೋದು, ಅನೇಕ ರಕ್ಕಸರನ್ನು ಇರ್ಬೋದು, ಕೊಲ್ಲುವಂತಹ ಒಂದು ಅವರ ನಾಶ ಮಾಡುವಂತಹ ಶಕ್ತಿ ಅವರಿಗೆ ಬಂದ, ಶ್ರೀರಾಮನಿಗೆ ಬಂದದ್ದು ಸಜ್ಜನ ಶಕ್ತಿಯಿಂದ. ಆ ಸಜ್ಜನ ಶಕ್ತಿ ಒಟ್ಟಾದಾಗ ಅಲ್ಲಿ ಒಳ್ಳೆಯದೇ ಆಗ್ತದೆ, ಕೆಟ್ಟದಾಗುವುದಿಲ್ಲ. ದುಷ್ಟ ಶಕ್ತಿಗಳು ಹೆಚ್ಚು ಸೇರಿದಾಗ ಅಲ್ಲಿ ಕೆಟ್ಟದಾಗ್ತದೆ. ಆದ್ರಿಂದ ಸಜ್ಜನರಾಗಿರುವಂತ ನಾವು, ಪುಣ್ಯಾತ್ಮರಾಗಿರುವಂತ ನಾವು ಇವತ್ತು 33 ಇದೆ, ಇನ್ನು 3 ಸೇರಿಸ್ತಾ ಹೋಗೋಣ. ಅದು ಒಂದು ದಿಕ್ಕಿನ ಎಡೆಗೆ ಹೋಗ್ತಾ ಇದೆ. ಏನು ಆ 33 ನೀವು ನೋಡಿದ್ರೆ 3 ಅದಕ್ಕೆ ಸೇರಿಸ್ತಾ ಹೋಗಿ ಒಂದೇ ದಿಕ್ಕಿನೆಡೆಗೆ ನಾವು ಹೋಗೋಣ. ಆದ್ರೆ ಅದು 63ರ ತರ ಇರ್ಲಿ, 36ರ ತರ ಬೇಡ. 6ರ ಮುಖ ಆಚೆ, 3ರ ಮುಖ ಈಚೆ ಆಗೋದು ಬೇಡ.
ಆದ್ರಿಂದ 33 ಒಂದೇ ದಿಕ್ಕಿನಲ್ಲಿ ಸಾಗೋಣ. ಅದು ನಮ್ಮೆಲ್ಲರ ಏನು ಅಂತಿಮ ಗುರಿ ಏನಂದ್ರೆ ಆನಂದವಾಗಿ ಸಂತೋಷವಾಗಿರ್ಬೇಕು ಮನುಷ್ಯ. ಅದಕ್ಕೋಸ್ಕರ ನಮ್ಮ ಪರಂಪರೆಗಳು, ನಮ್ಮ ಋಷಿಮುನಿಗಳು ಏನು ನೀವು ಹಣ ಸಂಪಾದನೆ ಮಾಡಿ, ಏನು ಅಧಿಕಾರ ಸಂಪಾದನೆ ಮಾಡಿ, ನಿಮ್ಗೆ ಸಂತೋಷ ಇಲ್ಲದ್ರೆ ಅದು ಯಾಕೆ ಸ್ವಾಮಿ? ನಿಮ್ಗೆ ಆನಂದ ಇಲ್ಲದ್ರೆ ಅದು ಯಾಕೆ ಬೇಕು? ಅದರ ಪ್ರಯೋಜನ ಆದ್ರೆ ಏನುಂಟು? ಅದರಲ್ಲಿ ಏನೂ ಪ್ರಯೋಜನ ಇಲ್ಲ. ನಾನು ಎಲ್ಲವನ್ನು ಬಿಟ್ಟು ಹಣ ಸಂಪಾದನೆ ಮಾಡ್ತೇನೆ ಅಂತೇಳಿ ಅದರ ಹಿಂದೆ ಹೋದ್ರೆ ಅನೇಕರು ದುಃಖದಲ್ಲಿ ತೊಳಲಾಡ್ತಾ ಇದ್ದಾರೆ. ಆದ್ರಿಂದ ಇಲ್ಲಿ ವೇದಿಕೆಯಲ್ಲಿ ಇವತ್ತು ಪೂಜ್ಯ ಸ್ವಾಮೀಜಿಯರು ಇದ್ದಾರೆ. ಅವರು ಚೈತನ್ಯ ಮತ್ತು ಆನಂದದಾಯಕರಾಗಿರೋದು. ಚೈತನ್ಯ ನಮ್ಮಲ್ಲಿ ಎಲ್ಲರಲ್ಲಿ ಕೂಡ ಇದೆ, ಅದು ಆನಂದದಾಯಕ ಆಗ್ಬೇಕಾದ್ರೆ ನಾವು ಇಂತಹ ಒಳ್ಳೆಯ ಸತ್ಕಾರ್ಯದಲ್ಲಿ ನಾವು ತೊಡಗಿಸಬೇಕು. ಜ್ಞಾನ ಮಾರ್ಗ ಮತ್ತು ಕರ್ಮ ಮಾರ್ಗ ಅದು ಶ್ರದ್ಧೆ ಭಕ್ತಿಯಿಂದ ಕೂಡಿರಲಿ, ಆಗ ನಮಗೆ ಆನಂದ ಲಭಿಸ್ತದೆ ಎನ್ನುವಂತಹ ಮಾತಿನೊಂದಿಗೆ ನನಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮಗೆಲ್ಲರಿಗೂ ವಂದಿಸಿ, ಎಲ್ರಿಗೂ ಶುಭವಾಗಲಿ, ಆನಂದವಾಗಿರೋಣ, ಸಂತೋಷವಾಗಿರೋಣ ಎಂಬುದಾಗಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ.